ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಕತೆ. ಬರೋಬ್ಬರಿ 24 ಕೋಟಿ ರೂಪಾಯಿ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ವೃದ್ಧೆ ಬಳಿ 24 ಕೋಟಿ ರೂಪಾಯಿ ಹಣವನ್ನ ದೋಚಿದ್ದಾರೆ ಸೈಬರ್ ವಂಚಕರು. ಶಿವಾಜಿನಗರದ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿಗೆ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಹಣ ಉಳಿದಿದೆ. ಸದ್ಯ ಸಿಸಿಬಿ ಸೈಬರ್ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದ್ದು ಗೌರವ್ ಕುಮಾರ್, ಪ್ರಕಾಶ್ ರಾಜ್ಪುತ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಸೈಬರ್ ಖದೀಮರ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಡಿಜಿಟಲ್ ಅರೆಸ್ಟ್ ಮಾಡೋದು ಅಥವಾ ಫೇಕ್ ಕರೆಗಳನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನ ದೋಚೋದು, ಈ ರೀತಿಯ ಪ್ರಕರಣಗಳು ಪದೇ ಪದೇ ಆಗ್ತಾ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ವೃದ್ಧೆಯ ಬಳಿ ಅಷ್ಟೊಂದು ಹಣ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದು ಹೇಗೆ? ಜೊತೆಗೆ ವೃದ್ಧೆ ಇದರಿಂದ ಹೇಗ್ ಬಚಾವಾದ್ರು? ಬಿಕಾಸ್ 24 ಕೋಟಿ ಹಣ ಉಳ್ಕೊಂಡಿದೆ. ಹೇಗ್ ಬಚಾವಾದ್ರು ವೃದ್ಧೆ ಹಾಗಾದ್ರೆ? ಪ್ರತೀಕ್ಷಾ, ವೃದ್ಧ ಲಕ್ಷ್ಮಿ ಅವರು ಪ್ರಮುಖವಾಗಿ ಹಿಂದೆ ದುಬೈನಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯ ನಂತರದಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿರ್ತಾರೆ. ಮೂಲತಃ ಬೆಂಗಳೂರಿನವರು. ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಕೂಡ ಮದುವೆಯಾಗಿ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವರು ಕೂಡ ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಇವ್ರಿಗೆ ಸಂಬಂಧಪಟ್ಟಂತೆ ಆಸ್ತಿ ಇರುತ್ತೆ. ಆಸ್ತಿಯನ್ನು ಮಾರಾಟ ಮಾಡಿ ಬಂದಂಥ ಹಣವನ್ನು ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ. ಹಣವನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಪ್ಲಾನ್ನಲ್ಲಿ ಲಕ್ಷ್ಮಿಯವರು ಇರ್ತಾರೆ. ಅದರಂತೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಪ್ರಾಪರ್ಟಿಯನ್ನು ಸೇಲ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಸುಮಾರು 25 ಕೋಟಿಗಳಷ್ಟು ಹಣ ಲಕ್ಷ್ಮಿಯವರ ಅಕೌಂಟ್ಗೆ ಜಮಾ ಆಗಿರುತ್ತೆ. ಅಮೌಂಟು ದೊಡ್ಡ ಮಟ್ಟದ ಅಮೌಂಟು ಟ್ರಾನ್ಸಾಕ್ಷನ್ ಆಗಿರುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂಥ ಸೈಬರ್ ಖದೀಮರು ಕಳೆದ ಫೆಬ್ರವರಿಯಲ್ಲಿ ಲಕ್ಷ್ಮಿಯವರಿಗೆ ಕರೆಯನ್ನು ಮಾಡುವಂಥದ್ದು. ನಾವು CBI ಅಧಿಕಾರಿಗಳು ಅಂತೇಳಿ ಕರೆಯನ್ನು ಮಾಡ್ತಾರೆ. ನಂತರ ವಿಡಿಯೋ ಕರೆಯನ್ನು ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲೇ ಕರೆಯನ್ನು ಮಾಡ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ಯೂನಿಫಾರ್ಮನ್ನು ಹಾಕ್ಕೊಂಡು ಹಿಂದಗಡೆ ಪೊಲೀಸ್ ಅಂತೇಳಿ ಸೆಟಪ್ಪನ್ನು ಮಾಡಿಕೊಂಡು ವಿಡಿಯೋ ಕರೆಯನ್ನು ಮಾಡಿ ಅವ್ರಿಗೆ ನಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಅಕ್ರಮವಾಗಿ ಹಣ ವರ್ಗಾವಣೆಯನ್ನು ಮಾಡಿದ್ದೀರಾ, ನಿಮ್ಮ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಆಗ್ತಾ ಇದೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಜೊತೆಗೆ ತನಿಖೆಗೆ ಸಹಕರಿಸಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂಥ ಹಣ ಅಸಲಿನ ನಕಲಿನ ಅಥವಾ ನಿಮಗೆ ಜಮಾ ಆಗಿರುವಂಥ ಅಕೌಂಟ್ಗಳನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಮೊದಲಿಗೆ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ನಿಮ್ಮ ಮೇಲೆ ಮನಿ ಲ್ಯಾಂಡ್ರಿಂಗ್ ಕೇಸ್ ಆಗುತ್ತೆ ಅಂತೇಳಿ ಎದುರಿಸ್ತಾರೆ. ಇದರಂತೆ ನಾವು ಹೇಳಿದಂತೆ ನಿಮ್ಮ ಹಣವನ್ನು ವೆರಿಫಿಕೇಷನ್ ಮಾಡಬೇಕು, ಹೀಗಾಗಿ ನಾವು ಹೇಳುವಂಥ ಖಾತೆಗಳಿಗೆ ಹಣವನ್ನು ಜಮಾವಣೆ ಮಾಡಬೇಕು ಅಂತೇಳಿ ಹೇಳಿ ನಂಬಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತೀವಿ ಅಂತೇಳಿ ಭಯವನ್ನು ಇಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಂತೆ ಕಳೆದ ಫೆಬ್ರವರಿಯಿಂದ ಸತತ 2-2.5 ತಿಂಗಳ ಕಾಲ ಸುಮಾರು 22 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ವೃದ್ಧೆ ಲಕ್ಷ್ಮಿಯವರ ಖಾತೆಯಲ್ಲಿದ್ದಂಥ ಸುಮಾರು 24 ಕೋಟಿ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಸೈಬರ್ ಖದೀಮರು ಮಾಡ್ತಾರೆ. ಇಷ್ಟೆಲ್ಲ ಆದಂಥ ನಂತರದಲ್ಲಿ ಮತ್ತೆ ಅವ್ರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನಷ್ಟು ಹಣವನ್ನು ಕೊಡಲೇಬೇಕು ನೀವು, ಇಲ್ಲಾಂದರೆ ನಿಮ್ಮ ಮೇಲೆ ಕೇಸ್ ಆಗಿಬಿಡುತ್ತೆ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ, ಇಡೀ ಕೇಸು ಕ್ಲಿಯರ್ ಆಗೋವರೆಗೂ ಕೂಡ ನೀವು ಯಾರ ಜೊತೆನೂ ಕೂಡ ಸಂಪರ್ಕದಲ್ಲಿ ಇರಬಾರ್ದು, ಈ ವಿಚಾರವನ್ನು ಯಾರ ಜೊತೆ ಕೂಡ ಮಾತಾಡಬಾರ್ದು, ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ಅಂತೇಳಿ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಕಡೆಗೆ ಅಕೌಂಟ್ನಲ್ಲಿದ್ದಂಥ 24 ಕೋಟಿ ಹಣವನ್ನು ಕೂಡ ಸೈಬರ್ ಖದೀಮರು ಹೇಳಿದಂತೆ ಬೇರೆ ಬೇರೆ ಸುಮಾರು 22 ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆದಂಥ ನಂತರದಲ್ಲಿ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಬಳಿ ಹಣ ಇಲ್ಲ, ಅಕೌಂಟ್ನಲ್ಲಿದ್ದಂಥ ಹಣವೆಲ್ಲವೂ ಕೂಡ ಖಾಲಿಯಾಗಿದೆ ಅಂತೇಳಿ ವೃದ್ಧೆ ಲಕ್ಷ್ಮಿ ಅವರು ಸೈಬರ್ ಖದೀಮರಿಗೆ ಹೇಳಿದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನು ಬ್ಯಾಂಕ್ನಲ್ಲಿ ಪ್ಲೆಡ್ಜ್ ಮಾಡಿ ನಾವು ಹೇಳುವಂಥ ಅಕೌಂಟ್ಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಸೈಬರ್ ಖದೀಮರು ಹೇಳಿರುವಂಥದ್ದು. ಅದರಂತೆ ಲಕ್ಷ್ಮಿಯವರು ಬೆಂಗಳೂರಿನ ಕಂಟೋನ್ಮೆಂಟ್ನಲ್ಲಿರುವಂಥ ICICI ಬ್ಯಾಂಕ್ಗೆ ಅವರ ಮನೆಯಲ್ಲಿದ್ದಂಥ ಸುಮಾರು 1 kg 300 ಗ್ರಾಮ್ ಚಿನ್ನಾಭರಣವನ್ನು ತೊಗೊಂಡೋಗಿ ಪ್ಲೆಡ್ಜ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ICICI ಬ್ಯಾಂಕ್ನ ಮ್ಯಾನೇಜರ್ ಸಮಯ ಪ್ರಜ್ಞೆಯನ್ನು ಮರೆದಿರುವಂಥದ್ದು. ವಯಸ್ಸಾಗಿರುವಂಥ ವೃದ್ಧೆಯವರು ಸುಮಾರು 1 kg 300 ಗ್ರಾಮ್ನಷ್ಟು ಹಣವನ್ನು ಪ್ಲೆಡ್ಜ್ ಮಾಡಲಿಕ್ಕೆ ಬಂದಿದ್ದಾರೆ. ಹತ್ರ 1 ಕೋಟಿಯಷ್ಟು ಚಿನ್ನಾಭರಣ ಬೆಲೆ ಬಾಳುತ್ತೆ. ಇಷ್ಟು ದೊಡ್ಡ ಮಟ್ಟದ ಹಣದ ಅಗತ್ಯ ಏನಿದೆ ನಿಮಗೆ? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೋಲ್ಡನ್ನು ಪ್ಲೆಡ್ಜ್ ಮಾಡ್ತಿದ್ದೀರಾ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಲಕ್ಷ್ಮಿ ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಸರಿಯಾದ ಉತ್ತರವನ್ನು ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟಿರೋದಿಲ್ಲ. ಇದರಿಂದ ಅನುಮಾನಗೊಂಡಂಥ ಬ್ಯಾಂಕ್ ಮ್ಯಾನೇಜರ್ ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಘಟನಾ ಸ್ಥಳಕ್ಕೆ ಅಂದರೆ ಬ್ಯಾಂಕ್ಗೆ ಹೋಗಿ ವೃದ್ಧೆ ಲಕ್ಷ್ಮಿ ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ಲಕ್ಷ್ಮಿ ಅವರು ಭಯವನ್ನು ಬೀಳುವಂಥದ್ದು. ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮದೇ ದಾಟಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಳೆದ ಫೆಬ್ರವರಿಯಿಂದ ಇದುವರೆಗೂ ಸರಿಸುಮಾರು 24 ಕೋಟಿ ಹಣವನ್ನು ನಾನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ,
ಇನ್ನೂ 1 ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು. ಹೀಗಾಗಿ ಮನೆಯಲ್ಲಿದ್ದಂಥ 1.25 kg ಚಿನ್ನಾಭರಣವನ್ನು ತಂದು ಪ್ಲೆಡ್ಜ್ ಮಾಡೋಕ್ಕೆ ಬಂದಿದ್ದೀನಿ ಅಂತೇಳಿ ಆಕೆ ಹೇಳ್ತಾರೆ. ಆಗ ಪೊಲೀಸ್ ಅಧಿಕಾರಿಗಳ ಮುಂದೆ ಆಕೆ ಡಿಜಿಟಲ್ ಅರೆಸ್ಟ್ ಆಗಿರುವಂಥದ್ದು ಕನ್ಫರ್ಮ್ ಆಗುತ್ತೆ. ಕೂಡಲೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಂಥ CCB ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದುವರೆಗೂ ಪ್ರಕರಣದಲ್ಲಿ ಆರೋಪಿಗಳು ದೋಚಿರುವಂಥ 24 ಕೋಟಿ ಹಣದ ಪೈಕಿ ಕೇವಲ 60 ಲಕ್ಷ ಇರುವಂಥ ಬ್ಯಾಂಕ್ ಅಕೌಂಟನ್ನು ಅಷ್ಟೇ ಫ್ರೀಸ್ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಉಳಿದ 23 ಕೋಟಿ 40 ಲಕ್ಷ ಹಣವನ್ನು ಆರೋಪಿಗಳು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾಯಿಸಿಕೊಂಡಿರುವಂಥದ್ದು. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.